ಮೇಡಮ್, BJP JDS ಜೊತೆಗೆ ಆ ಸ್ಟ್ಯಾಂಡ್ ನಿಂತ್ಕೊಳ್ಳುತ್ತಾ? DK ಶಿವಕುಮಾರ್ ಎಲ್ಲೆಲ್ಲಿ ಹೋಗಿದ್ರು ಎಲ್ಲ ದುಡ್ಡು ಹಂಚಿಕೆ ಆಗಿದೆ, ಇದು ಅಲಿಗೇಷನ್ ಮಾಡಿದ್ದಾರೆ ದೇವೇಗೌಡರು. BJP ಸ್ಟ್ಯಾಂಡ್ ಏನೇ ವಿಚಾರದಲ್ಲಿ? ಈಗ DK ಅವರಿಗೆ ಇನ್ಚಾರ್ಜ್ ಕೊಟ್ಟಿದ್ದು, ಓಕೆ, ಮತ್ತು DK ಅವ್ರು ಗೆಲ್ಲಿಸ್ಕೊ ತುಂಬ ದೊಡ್ಡ ಕನ್ನಡಿಯೊಳಗಡೆ ಕಾಣ್ತಾ ಇರ್ತಕ್ಕಂಥದ್ದು. ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತೆಲ್ಲ ಹಿಂದೆ ಇತ್ತು, ಧರ್ಮಸೇನ ಅವ್ರು ನಮಗೆ ಹೇಳಬೇಕು. ಬೇರೆಯವ್ರಿಗೆ ಉಪಮುಖ್ಯಮಂತ್ರಿ ಕೊಡಬಾರ್ದು ಅಂದ್ರೆ ಅವ್ರ ಕಂಡೀಷನ್ ಪಾರ್ಟಿ ಒಪ್ಕೊಂತು. ಆಮೇಲೆ ಅತ್ಯುನ್ನತ ಸ್ಥಾನಮಾನ ಒಂದೇ DCM ಕೊಡೋದ್ರ ಜೊತೆಗೆ ಪ್ರಬಲ ಖಾತೆಗಳು ಕೊಡೋದ್ರ ಜೊತೆಗೆ ಪಾರ್ಟಿಯ ಅಧ್ಯಕ್ಷಗಿರಿಯನ್ನು ಕರ್ನಾಟಕದಲ್ಲಿ ಉಳಿಸಿದಂಥದ್ದನ್ನು ಗಮನಿಸಿದ್ರೆ ಹೈಕಮಾಂಡ್ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಿದೆ ಅನ್ನೋದು ಸಾಬೀತಾಗಿದೆ. ಅದ್ರ ಜೊತೆಗೆ ತೆಲಂಗಾಣದಂಥ ಚುನಾವಣೆ ಇರ್ಬೋದು, ಬೇರೆ ಚುನಾವಣೆಗಳಿರ್ಬೋದು, ರಾಷ್ಟ್ರ ರಾಜಕಾರಣದ ಒಂದು ರಕ್ಷಣೆಗೆ, ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ DK ಅವ್ರಿಗೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ. ಅದನ್ನೇನು ಯಾರು ಏನು ಸಾಬೀತು ಮಾಡಬೇಕಾಗಿಲ್ಲ, ಪಬ್ಲಿಕ್ ಡೊಮೇನಲ್ಲಿ ಎಲ್ಲರಿಗೂ ಕಾಣಿಸ್ತಾ ಇದೆ. ಅದರ ಒಂದು ಹಿನ್ನೆಲೆಯಲ್ಲೂ ಕೂಡ ಮಾನ್ಯ ದೇವೇಗೌಡರು BJP ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ತಾ ಇದೆ. ಅಲ್ಲ, ಈಗ ಚುನಾವಣೆಗಳು ಮಾಡಿರೋದು ನಿಜ, ನಾವು ಹೋಗಿದ್ವಿ, ಅವರು ಬಂದಿದ್ರು, ತೆಲಂಗಾಣದಲ್ಲಿ ಎಲ್ಲರೂ ಜವಾಬ್ದಾರಿಗಳು ನಿರ್ವಹಿಸಿ ಬಂದಿದ್ದೀವಿ. ಅಲ್ಲಿನ ಅನೇಕ ಕಡೆ ಈಗ ಅವ್ರು ಹೇಳ್ತಾ ಇದ್ರು ನಮಗೆ ದುಡ್ಡಿನ ಸಮಸ್ಯೆ ಇತ್ತು ಅಂತ ಅವ್ರು ಹೇಳ್ತಾ ಇದ್ರು. ಆದರೆ ಒಟ್ಟಾರೆ ಕರ್ನಾಟಕದ ಮಾಡೆಲ್ ಅಂತಲೇ ನಮ್ಗಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಕರ್ನಾಟಕ ನಾವು ಗೆದ್ದಿದ್ದೀವಿ, ಕರ್ನಾಟಕದಲ್ಲಿ ಹೀಗೆ ಮಾಡಿದ್ದೀವಿ, ಕರ್ನಾಟಕದ ಮಾಡೆಲ್ ಅನ್ನೇ ಅಲ್ಲಿ ಅಪ್ಲೈ ಮಾಡಿದ್ದು. ಕರ್ನಾಟಕದ ದುಡ್ಡಿನ ಮಾಡೆಲ್, ಕರ್ನಾಟಕದ ವ್ಯವಸ್ಥೆಯನ್ನ BJP ಮಾಡಿಲ್ವೇ? ಅಲ್ಲ, ಸಂಪನ್ಮೂಲಗಳ ವ್ಯವಸ್ಥೆ ತೆಲಂಗಾಣಕ್ಕೆ ಕರ್ನಾಟಕದ BJPದ ಅವಶ್ಯಕತೆ ಇಲ್ಲ, ನಮ್ಮದು ನಾವು ನೋಡ್ಕೊಂಡ್ರೆ ಸಾಕಾಗಿದೆ. ಎಷ್ಟು ಚುನಾವಣೆಗಳು BJP ಕರ್ನಾಟಕದ BJP ಕೇಂದ್ರದ BJP ಅಂತ ಕೇಳ್ತಿಲ್ಲ, BJP ಮಾಡಿಲ್ವಾ? ಅಲ್ಲ, ನಮ್ದು ನ್ಯಾಷನಲ್ ಪಾರ್ಟಿ, ನಾವೆಲ್ಲ ಕಡೆ ಚುನಾವಣೆ ಮಾಡಬೇಕಾದ್ರೂ ಅನೇಕ ದುರ್ಬಲ ಅಭ್ಯರ್ಥಿಗಳಿರ್ತಾರೆ, ಪ್ರಾದೇಶಿಕವರು ಹಿಂದೆ ಬಿದ್ದಿರೋರು ಇರ್ತಾರೆ, ಅದಕ್ಕೆಲ್ಲ ಪಕ್ಷ ಸಹಕಾರ ಮಾಡಲೇಬೇಕಾಗುತ್ತೆ. ಅದು ನಮ್ಮ ಪಾಲಿಸಿ. ಶಿವಕುಮಾರ್ ಅವರು ಮಾಡಿದ್ರೆ ರಾಂಗ್ ಏನಿದೆ? ಅಲ್ಲ, ನಾನು ಅದನ್ನೇ ಹೇಳಲಿಲ್ಲ. ಅಂದ್ರೆ ಅವರು ಕೇಂದ್ರದಿಂದ ಮಾಡಿದ್ದಲ್ಲ, ಕರ್ನಾಟಕದಿಂದ ಮಾಡಿದ್ದು ಅಂತಕ್ಕಂಥದ್ದಲ್ಲಿ ವಿಷಯ. ಸನ್ಮಾನ್ಯ ದೇವೇಗೌಡರ ಹೇಳಿಕೆಗೂ ಅಥವಾ ತಾವು ಕೇಳ್ತಿರೋದಕ್ಕೆ ಸಮಜಾಯಿಷಿ ಏನು ಅಂದ್ರೆ, ಕರ್ನಾಟಕದಿಂದ DK ಅವರು ಈ ಭಾಗದ ಎಲ್ಲವನ್ನು ನಿಭಾಯಿಸಬೇಕು, ನಿರೀಕ್ಷೆ. ಅದೇ ಕರ್ನಾಟಕನೇ ಕೀಲಿಕೈ, ಕರ್ನಾಟಕನೇ ಸಂಪನ್ಮೂಲ, ಕರ್ನಾಟಕದಿಂದಲೇ ಪಕ್ಷದ ಅಧ್ಯಕ್ಷರಿದ್ದಾರೆ, ಸಂಪನ್ಮೂಲ ಕೊಡಬಾರದು ಅಂತ. ಭಾರತದಾದ್ಯಂತ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರುಗಳೆಲ್ಲ ರಾಜ್ಯದಲ್ಲೂ ಇದ್ದಾರೆ. ಕರ್ನಾಟಕ ಅಂತ ತಗೊಂಡಾಗ, DK ಅವರು ಅಂತ ತಗೊಂಡಾಗ ಅವರಿಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ. ದೇಶದಲ್ಲಿ ದೊಡ್ಡ ಆಸ್ತಿಯಲ್ಲಿ ದೊಡ್ಡ ಶಾಸಕರು, ಇಡೀ ದೇಶದಲ್ಲಿ ಬಹುದೊಡ್ಡ ಶ್ರೀಮಂತರು ಅಂತ ಹೇಳ್ಬಿಟ್ಟಿದಿರಲ್ಲ. ಒಂದೇ ಮಾತು, ಎಲ್ಲರೂ ಒಂದೊಂದು ಕಾಲಘಟ್ಟದಲ್ಲಿ ಶ್ರೀಮಂತರಾಗಿದ್ದಾರೆ. ಎಲ್ಲರೂ ಹುಟ್ಟಿದಾಗ ಯಾರು ಶ್ರೀಮಂತರಲ್ಲ, ಅಥವಾ ಹುಟ್ಟಿದಾಗ ಶ್ರೀಮಂತರಾಗಿದ್ದವರು ಬಡವರು ಆಗಿದ್ದಾರೆ, ಹುಟ್ಟಿದಾಗ ಬಡವರಾಗಿದ್ದವರು ಶ್ರೀಮಂತರು ಆಗಿದ್ದಾರೆ. ಬಿಡಿ, ಅದ್ರ ಬಗ್ಗೆ ನಾನು ಇವಾಗ ಚರ್ಚೆಗೆ ಹೋಗ್ತಾ ಇಲ್ಲ. ಒಟ್ಟಾರೆ ಈ ರಾಜ್ಯಗಳ ಚುನಾವಣೆಯಲ್ಲಿ ಕರ್ನಾಟಕದಿಂದ ಸಂಪನ್ಮೂಲ, ಕರ್ನಾಟಕದ ಒಂದು ಕೀಲಿಕೈಯೇ ಎಲ್ಲ ಕಡೆ ಹೋಗಿದ್ದು. ಕೇಂದ್ರದಿಂದ ಬಂದಿದ್ದಿದ್ರೆ, AICCಯಿಂದ ಬಂದಿದ್ದಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇದನ್ನು ನಾವು ಚರ್ಚೆ ಮಾಡ್ತಿರ್ಲಿಲ್ಲ. ಮಾನ್ಯ ದೇವೇಗೌಡಜಿಯವರು ಹೇಳಿರುವಂಥ ಹೇಳಿಕೆ, ಅದಕ್ಕೆ ಅವರ ಮೇಲೆ ಎಲ್ಲ ಅವಲಂಬಿತರಾಗಿದ್ದಾರೆ. ಹೈಕಮಾಂಡ್ ಅಂತಂದ್ರೆ ಮತ್ತೆಲ್ಲದಕ್ಕೂ ಇವ್ರ ಕಡೆ ನೋಡ್ತಾ ಇದ್ದಾರೆ. ಇವ್ರಿಗೆ ಅದಕ್ಕೇನೆ ಅವ್ರು ಕೇಳಿದ್ದ ಷರತ್ತುಗಳಿಗೆ ಒಪ್ಪಿದ್ದಾರೆ ಅಂತಕ್ಕಂಥದ್ದನ್ನು ಸಾಬೀತಾಗ್ತಾ ಇದೆ. ಬೇರೆಯವ್ರು ಕೊಡ್ಲಿಲ್ಲ, ಉಪಮುಖ್ಯಮಂತ್ರಿಗಳು ಕೊಡ್ಲಿಲ್ಲ, ಬೇರೆದು ಕೊಡ್ಲಿಲ್ಲ, ಪಕ್ಷದ ಅಧ್ಯಕ್ಷರಿನೂ ಕೊಟ್ಟಿದ್ರ ಹಿನ್ನೆಲೆಯಲ್ಲಿ ಪಕ್ಷದಿಂದ ಕೊಟ್ಟಿಲ್ಲ. ಕರೆಕ್ಟ್, ನೀವು ಕೇಳೋ ಪ್ರಶ್ನೆ ಕರೆಕ್ಟು. ಅದಕ್ಕೆ ಕ್ಲಿಯರ್ ಆಗಿ ಹೇಳಬೇಕು ಅಂತಾರೆ, ಯಾಕೆ ಕರ್ನಾಟಕದಲ್ಲಿ DK ಶಿವಕುಮಾರ್ ಅವ್ರ ಮೇಲೆ ಈ ಅಲಿಗೇಷನ್ ಬಂತು, ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಯಾಕೆ ಬಂತು ಅಂತ ಅಂದರೆ, ಯಾಕೆ ದೇವೇಗೌಡರು ಹೇಳಿದ್ದು ಅಂದರೆ, ಆಂಧ್ರದ ತೆಲಂಗಾಣದ ಚುನಾವಣೆ ನಡೆಯುವಾಗ ಒಂದೇ ನಿಮಿಷ ಕಾಂಗ್ರೆಸ್ ಟಾರ್ಗೆಟ್ ನಮಗೆ, ಅದರ ನೇತೃತ್ವ ವಹಿಸಿರೋ ನಾಯಕರು ಆಟೋಮೆಟಿಕ್ಕಾಗಿ ಟಾರ್ಗೆಟ್ ಆಗೇ ಆಗ್ತಾರೆ, ಅದರಲ್ಲೇ ನೋ ಡೌಟ್. ಅದನ್ನೇನು ಮುಚ್ಚುಮರೆ ಮಾಡೋದೇನು ರಾಜಕೀಯ ಮಾಡ್ತಾ ಇದ್ದೀವಿ, ರಾಜಕಾರಣನೇ ಮಾಡ್ತಾ ಇರೋದು. ನಮ್ಮ ಎದುರಾಳಿಗಳು ಯಾರು ಅಂದರೆ ಈಗ ಸದ್ಯಕ್ಕೆ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸಿನ ನಾಯಕರುಗಳು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈ ಕರ್ನಾಟಕದ ಸಂಪತ್ತನ್ನು ತೆಲಂಗಾಣದಲ್ಲಿ ಉಪಯೋಗಿಸೋದು ಅನ್ನೋದಕ್ಕೆ ಎರಡು ಕಾರಣಗಳು ಕೊಡ್ಬೋದು. ಒಂದು, ಕರ್ನಾಟಕದಲ್ಲಿ ಕಾಂಟ್ರಾಕ್ಟರ್ ಮನೆಯಲ್ಲಿ ಸಿಕ್ಕಂಥ 100 ಕೋಟಿ, ಕಾಂಟ್ರಾಕ್ಟರ್ ಮನೆಯಲ್ಲಿ ಸಿಕ್ಕಂಥ 100 ಕಮಿಷನ್ ದುಡ್ಡು ಕೋಟಿ, ಎರಡು ಭಾಗದಲ್ಲಿ ಐ ಟಿ ರೈಡ್ ಆಯಿತು. ಆ ದುಡ್ಡು ಯಾರ್ದು? ಆ ಪಾರ್ಟಿ ರೈಡ್ ಆದಂಥ ವ್ಯಕ್ತಿ ಯಾವ ಪಾರ್ಟಿಯವನು? ಕಾಂಗ್ರೆಸ್ ಪಾರ್ಟಿಯವನು. ಆತ್ಮಹತ್ಯೆ ಮಾಡ್ಕೊಂಡ್ರು, ಸತ್ತೇ ಹೋದ್ರು ಪಾಪ. ಇರಲಿ, ಅದು ಅವ್ರವ್ರ ಕರ್ಮಕ್ಕೆ ಅವ್ರು ಹೋಗ್ತಾರೆ, ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು. ಯಾರ್ಯಾರು ಅದ್ರ ಹಿಂದೆ ಇದ್ದರೂ ಅವ್ರ ಕರ್ಮಕ್ಕೆ ಹೋಗಲಿ. 1900 ಕೋಟಿ ಸಿಕ್ತು ತೆಲಂಗಾಣ ಎಲೆಕ್ಷನಲ್ಲಿ. ED ಆ್ಯಂಡ್ ಎಲೆಕ್ಷನ್ ಕಮಿಷನ್ ಎಲ್ಲ ರೈಡ್ ಮಾಡಿದಂಥ ಸಂದರ್ಭದಲ್ಲಿ
ಅತಿ ಹೆಚ್ಚು ಕಾಂಗ್ರೆಸ್ಸಿನ ನಾಯಕರುಗಳ ಮನೆಯಲ್ಲಿ, ಅತಿ ಹೆಚ್ಚು ಕಾಂಗ್ರೆಸ್ಸಿನ ಲೀಡರ್ಗಳ ತೋಟದಲ್ಲಿ, ಇದರಲ್ಲಿ ಏನಂತ ಹೇಳ್ಬೇಕು, ಎಲ್ಲಿಂದ ಬಂತ ದುಡ್ಡು? ಕಾಂಗ್ರೆಸ್ಸು ಇವತ್ತು ದೇಶದಲ್ಲಿ ಭಿಕ್ಷೆ ಪಡ್ತಾ ಇದೆ. ಪಕ್ಷ ಕಟ್ಟಲಿಕ್ಕೆ ನಮಗೆ ದೇಣಿಗೆ ಕೊಡಿ, ಎಷ್ಟೋ 1398 1300 ಏನೋ ಎಷ್ಟು ಹಾಕ್ತಿದ್ದಾರೆ. ಒಂದು ನಿಮಿಷ ಕೇಳಿ. ಅದಕ್ಕೆ ನೀವು 125 ವರ್ಷ ಇತಿಹಾಸ ಇರೋ ಪಕ್ಷ ಈ ಸ್ಟೇಜಿಗೆ ಬಂದಿದೆ. ಅಂಥದ್ರಲ್ಲಿ 1900 ಕೋಟಿ ಎಲ್ಲಿಂದ ಸಿಕ್ತು ಸ್ವಾಮಿ? ಎಲ್ಲಿಂದ ಬಂತು? ಆ ಕಾರಣಕ್ಕೆ ಕೇಳಿದ್ದಷ್ಟೇ. ಮತ್ತು ಇನ್ನೊಂದಾಗಲೇ ಧರ್ಮಸೇನ ಅವರು, ದೇವೇಗೌಡರು ಪ್ರಧಾನಮಂತ್ರಿ ವಿಚಾರ ತೆಗೆದ್ರು. ಈ ದೇಶದಲ್ಲಿ ಜನತಾ ಪರಿವಾರದ 4 ಘಟಾನುಘಟಿ ನಾಯಕರನ್ನು ಕಾಂಗ್ರೆಸ್ ನಾಯಕರು ಪ್ರಧಾನಿಯಿಂದ ಇಳಿಸಿದಂಥ ಉದಾಹರಣೆ ಈ ದೇಶದಲ್ಲೇ ಇದೆ. ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ಚಂದ್ರಶೇಖರ್, ದೇವೇಗೌಡರು 4 ಜನನು ಈ ನ್ಯಾಯಮಾನವಾಗಿ ಇಳಿಸಿದ್ರು. ಯಾರ ಮೇಲೆ ಒಂದು ಸಣ್ಣ ಕರಪ್ಷನ್ ಮತ್ತೊಂದು ಚರ್ಚಿಸಿಲ್ಲ. ಒಂದು ನಿಮಿಷ, ಚರ್ಚಿಸಿಲ್ಲ. ಬೇರೆ ಇದಕ್ಕೆ ಹೋಗ್ತಿದ್ರೆ ನಾನು ನೀವು ಹೇಳಿದ ಮಾತಲ್ಲಿ ಒಂದು ಕೇಳ್ಬೇಕು ನಾನು. ಹೇಳಿ. ಈಗ ನೀವು ಹೇಳ್ತಾ ಇದ್ದಿದ್ದು ಅವರು ಎಲ್ಲ ಕಡೆನೂ ಕೂಡ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಹೇಳಿ, ದೇಣಿಗೆಯನ್ನ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಹೌದು. ಎರಡೂ ಪಕ್ಷಗಳು ಹೇಳ್ತೀರಾ ಈ ದೇಶವನ್ನು ಆಳಿದ 55 ವರ್ಷ ಅವರೇ ಲೂಟಿ ಮಾಡಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಆರೋಪವನ್ನು ನೀವೇ ಮಾಡ್ತೀರಾ. ಲೂಟಿ ಮಾಡಿರೋದಾಗಿದ್ದಿದ್ರೆ ಈಗ ಯಾಕೆ ದೇಣಿಗೆ ಕೇಳಬೇಕಾಗಿತ್ತು? ನೀವು ಒಳ್ಳೆ ಟೈಮಲ್ಲಿ ಒಳ್ಳೆ ಪ್ರಶ್ನೆ ಎತ್ತಿದ್ದೀರಿ. ವಿರೋಧ ಪಕ್ಷಗಳು ಲೂಟಿ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಜಾಸ್ತಿ ಅದೇ ಪಕ್ಷದ ಹಿರಿಯ ನಾಯಕ, ಮಾಜಿ ಮಂತ್ರಿ, ಮಾಜಿ ಶಾಸಕ ರಮೇಶ್ ಕುಮಾರ್ ಅವರು ಒಂದು ಪಬ್ಲಿಕ್ ಮೀಟಿಂಗಲ್ಲಿ, ಕಾಂಗ್ರೆಸ್ ಮೀಟಿಂಗಲ್ಲಿ ಹೇಳಿದ್ರು, 3-4 ತಲೆಮಾರಿಗಾಗೋಷ್ಟು ದುಡ್ಡು ಮಾಡ್ಕೊಂಡಿದ್ದೀವಿ, ನಾವು ಆಸ್ತಿ ಮಾಡ್ಕೊಂಡಿದ್ದೀವಿ. ಈಗಲಾದರೂ ಆ ರಾಜೀವ್ ಗಾಂಧಿ ಮಗ ಸೋನಿಯಾ ಗಾಂಧಿ ಅವ್ರ ಋಣ ತೀರ್ಸನಪ್ಪ, ಮನೆಯಿಂದ ದುಡ್ಡು ಬಿಚ್ಚಿ. ಅವ್ರು ಹೇಳಿದ್ರು, ಅವ್ರಿಗೆ ಕೇಳಿ, ನಾನು ಕೇಳಿದ್ರೆ ಅಲ್ಲಲ್ಲ, ನೀವು ಕೇಳಿದ ಪ್ರಶ್ನೆಗೆ ವಿರೋಧ ಪಕ್ಷಗಳು ಮಾಡೋದು ನೋ. ವಿರೋಧ ಪಕ್ಷಗಳು ಈ ದೇಶವನ್ನ ಲೂಟಿ ಮಾಡಿದೀವಿ ತಲೆತಲಾಂತರ ಅಂತ ಹೇಳದಂತ ಮಹಾನ್ ನಾಯಕ ರಮೇಶ್ ಕುಮಾರ್ ಇನ್ನೂ ಬದುಕಿದ್ದಾರೆ. ಅವ್ರ ಮೇಲೆ ಇನ್ನೂ ಆಕ್ಷನ್ನೇ ತಗೊಂಡಿಲ್ಲ. ಅಂದ್ರೆ ಕಾಂಗ್ರೆಸ್ ನಾಯಕರು ಈಗ 40 ವರ್ಷದ ಮುಂಚೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರದ್ದು ಅಫಿಡೇವಿಟ್ ನೋಡಿ, ಎಷ್ಟು ಆಸ್ತಿ ಘೋಷಣೆ ಮಾಡಿದ್ರು ಅಂತ. ಈಗ ಕರ್ನಾಟಕದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ನಂಬರ್ 1 ಎಲ್ಲಿಂದ ಬಂತದೋ? ಕಾಂಗ್ರೆಸ್ ಪಾರ್ಟಿಯ ದೇಣಿಗೆ. ಕಾಂಗ್ರೆಸ್ ಪಾರ್ಟಿ ಒಂದ್ ನಿಮಿಷ, ಧರ್ಮಸೇನ ಅವ್ರ ಮೇಲೆ ಐಟಿ ರೇಡ್ ಆಗಿದೆಯಾ? ಯಾರ ಮೇಲೆ ಐಟಿ ರೇಡ್ ಆಗಿರೋದು? ಸಿದ್ದರಾಮಯ್ಯ ಮೇಲೆ ಅವಲ್ಲಿ ಐಟಿ ರೇಡ್ ಆಗಿದೆಯಾ? ಯಾರ ಮೇಲೆ ಆಗಿರೋದು? ಅದೇ ರೀತಿಯಾಗಿ ಕ್ರಾಸ್ ಕ್ವಶನ್ ಕೇಳಿದ್ರೆ ಗಂಗಾಧರ ಮೂರ್ತಿ ಅವರು, ಕಮಾನ್, ಕುಮಾರಸ್ವಾಮಿ ಅವ್ರದ್ದು ಎಷ್ಟಿತ್ತು ಆಸ್ತಿ? ಎಷ್ಟಿತ್ತು ಆಸ್ತಿ? ಐಟಿ ದಾಳಿ ಬಗ್ಗೆ ಕೇಳ್ತಾ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಈಗ ಎಷ್ಟಿದೆ? ಎರಡಕ್ಕೂ ಉತ್ತರ ಕೊಟ್ಬಿಡ್ತೀನಿ. ದೇವೇಗೌಡರದ್ದು ಈಗೂ ಸರ್ಚ್ ಮಾಡ್ಬಿಡಿ. 25-30 ವರ್ಷದ ಮುಂಚೆ ಅವ್ರದ್ದು ಅಫಿಡೇವಿಟ್ ಏನಿತ್ತೋ ಈಗೂ ಕೂಡ ಅಷ್ಟೇ ಇದೆ. ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ 15 ಲಕ್ಷನೋ 18 ಲಕ್ಷನೋ, ಅದು ಪೆನ್ಷನ್ ದುಡ್ಡು, ಆಸ್ತಿನೇ ಆಗಿಲ್ಲ. ಒಂದೇ ₹1 ತೋರಿಸ್. ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಅವ್ರ ಸ್ವಂತ ಮನೆಯೇ ಇಲ್ಲ ದೇವೇಗೌಡರಿಗೆ. ಇಟ್ಸ್ ಚಾಲೆಂಜ್. ಕುಮಾರಸ್ವಾಮಿ ಅವ್ರಿಗಿದೆ. ಅವ್ರಿಗೆ ಹೆಂಗ್ ಬಂತು ಬಿಸ್ನೆಸ್? ಸೇಮ್ ಡಿ ಕೆ ಶಿವಕುಮಾರ್ ಐಟಿ ಇಡಿ ರೇಡ್ ಆಗಿದೆಯಾ? ಅಕ್ರಮ ಆಸ್ತಿ ಅಂತ ಎಲ್ಲಾದ್ರೂ ಕುಮಾರಸ್ವಾಮಿ ಅವ್ರ ಮೇಲೆ ಆಗಿಲ್ವಲ್ಲ? ಅವರು ಅಕ್ರಮವಾಗಿ ಮಾಡಿದ್ದಾರೆ ಅಂತ ಹೇಳಿ ಆಲ್ರೆಡಿ ಪ್ರೂವ್ ಆಗ್ತೇವೆ ಬಿಡುತ್ತೋ. FIR ಅಲ್ಲಿ ಪ್ರಥಮ ವರದಿಯಲ್ಲಿ ನಿನ್ನ ಮೇಲೆ ಅನುಮಾನ ಇದೆ ಅಂತ ಹೇಳಿ ಜೈಲಿಗೆ ಹೋಗಿ ಬಂದ್ರು ಮಹಾನಾಯಕರು. ಬೇರೆ ಸುಮ್ನೆ ಜೈಲಿಗೆ ಹಾಕತ್ತಾ ಕೋರ್ಟು? ಹೆಂಗಾಗತ್ತೆ ಕೋರ್ಟ್? ಅಪರಾಧಿ ಅಂತ ಹೇಳಿದಾರ? ಇಲ್ಲ, ಆರೋಪಿಗೆ ನಿನ್ನ ಮೇಲೆ ಇರ್ತಕ್ಕಂಥ ಆರೋಪಗಳು ಸಾಬೀತಾಗುವಂತ ತರ ಇದೆ, ಅದಕ್ಕೋಸ್ಕರ ನೀನ್ ಜೈಲಲ್ಲಿ ಇರೋ ಸಾಕ್ಷಿ ನಾಶ ಪಡ್ತೀಯ ಅಂತ ಹಾಕಿರೋದು. ಧರ್ಮಸೇನ ಅವ್ರೆ, ಸರ್, ಈಗ ಇವ್ರು ಹೇಳಿದ್ರಲ್ಲ, ಮೊದಲನೇದಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ರಿಲೇಟಿವ್ ಕಾಂಟ್ರಾಕ್ಟ್ರು. ಅಖಂಡ ಶ್ರೀನಿವಾಸ ಮೂರ್ತಿ ಅವರು BSBಗೆ ಹೋದ್ರು. ಅವರು ಈಗ ಒಂದೇ ನಿಮಿಷ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರು ಸಂಪನ್ಮೂಲವನ್ನ ಹಂಚಿಲ್ವಾ? ಯಾರು ಇದ್ರೆ ತೋರಿಸಿ ಸರ್. 5 ರಾಜ್ಯಗಳಲ್ಲಿ ತೋರಿಸಿ. ಎಲ್ಲ ಕಡೆ 5 ರಾಜ್ಯ ಅಲ್ಲ, 1 ರಾಜ್ಯ ನಾವು ಹೇಳ್ತಿರೋದು. 1 ರಾಜ್ಯ ಮಾತ್ರ. ಒಂದು ರಾಜ್ಯ ಕರ್ನಾಟಕದಿಂದ ಸಂಪತ್ತು ಹೋಯ್ತು ಅಂತ ಹೇಳಿರೋದು. ಎಲ್ಲೋಗಿ ಮಾಡ್ಬೇಕಲ್ವ ಸರ್? ಪ್ರೂವ್ ಮಾಡಿ ಸರ್. ಪ್ರೂವ್ ಮಾಡಿದ್ರೆ ನಾನೇ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಒಬ್ಬ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಆಗಿ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ನೀವೇನು ಅಂದ್ರೆ ತೆಲಂಗಾಣ ಇನ್ಚಾರ್ಜ್ ಇದ್ರ ಪಾಪ, ನೀವು ಸಿದ್ದರಾಮಯ್ಯ ಅವ್ರ ಕಡೆಯವರು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅಲ್ಲಿ ಫಂಡ್ ಕಳಿಸಿಲ್ಲ ನಿಮ್ಗೆ. ಪರವಾಗಿಲ್ಲ. ಅಲ್ಲಲ್ಲ ನೋಡಿ, ನಂಗೆ ಗೊತ್ತಿದ್ದಂಗೆ ಅಲ್ಲಲ್ಲ, ನೀವು ಈ ಥರದ ಮಾತುಗಳೆಲ್ಲ ಹೇಳಕ್ ಹೋದ್ರೆ ನಮಗೆ, ಈಗ ನೀವು ರಾಹುಲ್ ಗಾಂಧಿ ಅವರು ಇದನ್ನ ಇದು ಮಾಡಿದಾಗ, ಅವರ MP-ಶಿಪ್ ತೆಗೆದ್ರಲ್ಲ ಕೇರಳದ, ನೀವು ರಾಹುಲ್ ಗಾಂಧಿ ಅವ್ರಿಗೆ ಎಷ್ಟು ಮನೆ ಇತ್ತು ಸರ್?
ಎಲ್ಲ ಕಾರ್ಯಕರ್ತರೆಲ್ಲ ಕರೀಲಿಲ್ವಾ? ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ. ಅವ್ರು ಕಣ್ಣೀರು ಹಾಕ್ಕೊಂಡು ಎಷ್ಟು ಜನಗಳು ಎಷ್ಟು ಇದು ಮಾಡಿದ್ರು. ನೀವು ವೆಕೆಟ್ ಮಾಡಿಸಿದ್ರಲ್ಲ ಅವ್ರ ಮನೇನ. ನೀವು ಇವತ್ತವರೆಗೂ ಎಷ್ಟೆಷ್ಟು ದೇಶದಲ್ಲಿ ಉನ್ನತ ಸ್ಥಾನಗಳಿದ್ದವರು ಇವತ್ತಿಗೂ ಕೂಡ ಸರ್ಕಾರಿ ಸವಲತ್ತುಗಳು ತಗೊಳ್ತಾ ಇಲ್ವಾ? ಅವ್ರ ತಾತ ಪ್ರೈಮ್ ಮಿನಿಸ್ಟ್ರು, ಅವ್ರ ಅಪ್ಪ ಪ್ರೈಮ್ ಮಿನಿಸ್ಟ್ರು, ಅವರ ಅಜ್ಜಿ ಪ್ರೈಮ್ ಮಿನಿಸ್ಟ್ರು, ಅಂಥವ್ರಿಗೆ ಅದು ಬೇರೆ ಕಡೆ ಎಂತ ಹೋಗುತ್ತೆ, ಇದನ್ನು ಮತ್ತೆ ತೋರಿಸಿದ್ರಿ? subject. ನಾನು ವಾಪಸ್ ಬರ್ತೀನಿ, ಒಂದು ವಿರಾಮವನ್ನು ತೆಗೆದುಕೊಂಡು